ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಮಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಅಕ್ಕಿ ಉಬ್ಬು ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಮಾಡೋರಿಗೆ ಇದು ತುಂಬ ಸುಲಭ, ತುಂಬಾ ಸುಲಭ. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಇದು ಜೋಳದ ಹಿಟ್ಟು. ನೋಡೋದಕ್ಕೆ ಕಡಲೆ ಹಿಟ್ಟಿನ ಥರನೇ ಇರುತ್ತೆ. ಜೋಳದ ಹಿಟ್ಟು ಅಂತಂದರೆ ನಾವು ಸುಟ್ಕೊಂಡು ತಿಂತೀವಲ್ಲ, ಆ ಜೋಳದ ಹಿಟ್ಟು. ಕಾರ್ನ್ ಫ್ಲೋರ್ ಅಲ್ಲ, ಕಾರ್ನ್ ಫ್ಲೋರ್ ಅಂದರೆ ರಿಫೈನ್ ಮಾಡಿರೋದು. ಇದು ಸಿಪ್ಪೆಗೂಡೆ ಅದನ್ನು ಹಿಟ್ಟನ್ನು ಮಾಡ್ಕೋತಾರೆ. ಅದು ಸ್ವಲ್ಪ ಯೆಲ್ಲೋ ಕಲರ್ ಕಡಲೆ ಹಿಟ್ಟಿನ ಹಾಗೆ ಇರುತ್ತೆ. ಈಗ ನೀರು ಬಿಸಿ ಆದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಅದು ಕುದಿಯೋದಕ್ಕೆ ಶುರುವಾದ ಮೇಲೆ ಈ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರ ಜೊತೆಗೆ ಸ್ವಲ್ಪ ಓಮ್ ಕಾಳನ್ನು ಹಾಕಿದ್ದೀನಿ. ತುಂಬ ಒಳ್ಳೆಯ ಫ್ಲೇವರನ್ನು ಕೊಡುತ್ತೆ. ನಂತರ ಮುಚ್ಚಿ ತಣಿಯೋದಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ತಣಿದಿದೆ ನೋಡಿ. ಈ ರೀತಿ ಅದನ್ನು ಚೆನ್ನಾಗಿ ನಾದಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾವು ಅಕ್ಕಿ ಉಬ್ಬು ರೊಟ್ಟಿ ಅಥವಾ ಜೋಳದ ರೊಟ್ಟಿಯನ್ನು ಮಾಡ್ತೀವಿ ಅಥವಾ ರಾಗಿ ರೊಟ್ಟಿಯನ್ನು ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ನಾವು ಇದನ್ನು ಮಾಡ್ಕೋಬೋದು. ನನಗೆ ತುಂಬ ಸುಲಭ ಅಂತ ಅನ್ನಿಸ್ತು. ನಂತರ ಇದನ್ನು ಸ್ವಲ್ಪ ಅಂಚನ್ನು ಕಟ್ಕೋಬೇಕು. ಯಾಕೆಂದರೆ ಇದರಲ್ಲಿ ಗ್ಲೂಟನ್ ಇರೋದಿಲ್ಲ, ಅದಕ್ಕೋಸ್ಕರ ಅಂಚು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಅಂಚನ್ನು ಕಟ್ಕೊಂಡು ಮತ್ತೆ ಲಟ್ಸ್ಬೋದು ಅಥವಾ ತಟ್ಬೋದು. ರೊಟ್ಟಿ ತಟ್ತೀವಲ್ಲ ಜೋಳದ ರೊಟ್ಟಿಯೆಲ್ಲ, ಆ ರೀತಿಯಲ್ಲೂ ಇದನ್ನು ಮಾಡ್ಕೋಬೋದು. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ರೊಟ್ಟಿಯನ್ನು ಮಾಡಬೇಕು. ನಂತರ ಕಾದ ಹೆಂಚಿನ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಮೇಲಿನಿಂದ ಬೆಣ್ಣೆಯನ್ನು ಹಾಕಿ ಬೇಯಿಸಬೇಕು. ಎರಡೂ ಕಡೆ ಬೆಣ್ಣೆಯನ್ನು ಹಾಕಿ ಮಾಮೂಲು ರೊಟ್ಟಿ ಎಲ್ಲ ಕೆಂಪಗಾಗಿ ಬೇಯುತ್ತಲ್ಲ, ಆ ರೀತಿಯಲ್ಲಿ ಬೇಯಿಸ್ಕೋಬೇಕು. ಬೇಯಿಸಿದರೆ ಸಾಫ್ಟ್ ಆಗಿರುವಂತಹ ರುಚಿಯಾದಂತಹ ಮಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಸಾಮಾನ್ಯವಾಗಿ ಹೊರಗಡೆ ನಿಮಗೆ ಸ್ವಲ್ಪ ದಪ್ಪವಾಗಿ ಸಿಗುತ್ತೆ. ನಾನು ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ಮಾಡಿದ್ದೀನಿ. ತುಂಬ ನೀಟಾಗಿ ಬಂದಿದೆ. ಈ ರೀತಿ ಎರಡು ಕಡೆಯಲ್ಲಿ ಬೇಯಿಸ್ಕೋಬೇಕು. ಮಕ್ಕಿ ರೊಟ್ಟಿ ರೆಡಿಯಾಗಿದೆ.